ಪದ್ದು. ರಾಕ್ಷಸಿ ಕಣ ಅವಳು, ನರರಾಕ್ಷಸಿ. ಆ ನರಕ್ನಿಂದ ನನ್ನನ್ನು ಬಿಡಿಸ್ಬಿಟ್ಟಿಯಲ್ಲ, ನನಗೆ ನೀನು ಪುನರ್ಜನ್ಮ ಕೊಟ್ಬಿಟ್ಟೆ ಕಣ ಪದ್ದು, ಪುನರ್ಜನ್ಮ ಕೊಟ್ಬಿಟ್ಟೆ. ಅವಳ ಬಗ್ಗೆ ನನಗೆಲ್ಲ ಗೊತ್ತು ಕಣೋ. ನಮ್ಮ ಯಜಮಾನ್ರಿಗೆ. ನಿಮ್ಮ ಯಜಮಾನ್ರು? ಹೌದು ಕಣೋ, ನಮ್ಮ ವೀರುಗೆ ಏನೆಲ್ಲ ಅನ್ಯಾಯ ಮಾಡಿ ಈಗಲೂ ಬಣ್ಣದ ಮುಖೋಡ ಹಾಕ್ಕೊಂಡು ಒಳ್ಳೆಯಾಗಿ ಬದುಕ್ತಾ ಇದ್ದಾಳೆ ಕಣೋ. ಅವಳಿಗೆ ತಕ್ಕ ಶಾಸ್ತಿ ಮಾಡೋವರೆಗೂ ನನಗೆ ಸಮಾಧಾನನೇ ಇಲ್ಲ ಕಣೋ. ನಿಜ ಪದ್ದು, ಈ ಜೀವ ಉಳಿದಿರದೆ ಅವಳ ಅಂತ್ಯನ ನೋಡೋದಕ್ಕೋಸ್ಕರ ನಮ್ಮ ನಂದಿನಿ ಅಮ್ಮ ಅವ್ರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡೋದು, ಅವ್ರ ಜೀವನ ಯೋಚನೆ ಮಾಡಬೇಡ್ವೋ. ನಂದಿನಿ ಅಮ್ಮವ್ರ ಕುಡಿನ ಅವತ್ತಿಂದ ಇವತ್ತಿನವರೆಗೂ ಚಾಚು ತಪ್ಪದೆ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ ಕಣೋ. ಹೌದು ಕಣೋ, ನಮ್ಮ ಶ್ರಾವಣಿ ಅಮ್ಮವರು ಮೊದಲನೇ ಸಲ ಮನೆಯಿಂದ ಆಚೆ ಕಾಲಿಟ್ಟಿದ್ದು, ಅವ್ರ ಸೈಕಲಲ್ಲಿ ಓಡಾಡ್ತಾ ಇದ್ದಿದ್ದು, ಮೊದಲನೇ ಸಲ ಬಿದ್ದಿದ್ದು, ಸ್ಕೂಲಿಗೆ ಸೇರಿದ್ದು, ಈ ರೀತಿ ಅವ್ರ ಸುತ್ತಮುತ್ತ ನಡೆಯೋ ಒಂದೊಂದು ಕ್ಷಣನೂ ನಾನೇ ಖುದ್ದಾಗಿ ನಿಂತು ನೋಡಿದ್ದೀನಿ ಕಣೋ. ನನ್ನ ಗುರಿನೇ ಅದಲ್ವಾ, ದೊಡ್ಡ ಮನೆ ಕುಡಿನ ಕಾಪಾಡೋದು. ಆ ದೊಡ್ಡ ಮನೆ ಕುಡಿಗೆ ಯಾವ ತೊಂದರೆನೂ ಆಗಬಾರ್ದು ಕಣೋ. ಅದೇ ಕಾರಣಕ್ಕೆ ನನ್ನ ಮಗನ್ನು ಆ ಮನೆಗೆ ಕೆಲಸಕ್ಕೆ ಹಾಕ್ತೆ. ಆದರೆ ವಿಧಿಯಾಟನೋ ಏನೋ ಶ್ರಾವಣಿ ಅಮ್ಮವರು ನನ್ನ ಮಗನ ಕೈ ಹಿಡಿದುಕೊಂಡು ಇವತ್ತು ನನ್ನ ಮಗ ಆ ಮನೆನ ದೇವ್ರ ಮನೆ ಥರ ನೋಡ್ತಾ ಇದ್ದಾನೆ ಕಣೋ. ಯಜಮಾನ್ರು ಕೂಡ ಅವನನ್ನ ಮಗನಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಶ್ರಾವಣಿ ಅಮ್ಮ ಹೇಗಿದ್ದಾರೋ ಅದನ್ನು ಕೇಳ್ತೀಯಲ್ಲೋ, ಸಾಕ್ಷಾತ್ ನಂದಿನಿ ಅಮ್ಮವರು ಪ್ರತಿರೂಪ. ನಂದಿನಿ ಅಮ್ಮವರಷ್ಟೇ ಧೈರ್ಯ, ಅಷ್ಟೇ ಜಾಣ್ಮೆ, ಅಷ್ಟೇ ಪ್ರೀತಿ, ಅಷ್ಟೇ ವಾತ್ಸಲ್ಯ, ಅಷ್ಟೇ ಮಮತೆ ಕಣೋ. ಯೋಚನೆ ಮಾಡಬೇಡ ಕಣೋ, ಎಲ್ಲ ಒಳ್ಳೇದಾಗುತ್ತೆ. ನಾವು ಮತ್ತೆ ಸೇರಿದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ದೊಡ್ಡ ಮನೆ ಋಣನ ಇನ್ನೂ ತೀರಿಸ್ಬೇಕು, ಆ ಕುಡಿನ ಕಾಪಾಡ್ಕೋಬೇಕು, ಹಾಗೆ ವಿಜಯಾಂಬಿಕೆನ ಸಮಾಧಾನ ಮಾಡಬೇಕು. ಆದರೆ ಅದಕ್ಕೆಲ್ಲ ಒಂದು ಕಾಲ ಕೂಡ ಬರುತ್ತೆ. ಸದ್ಯಕ್ಕೆ ನೀನು ಹುಷಾರಾಗಿರು, ನಾನು ಮತ್ತೆ ಬರ್ತೀನಿ. ಅಲ್ಲ ಮಗಳೇ, ವಿಜಯಾಂಬಿಕಾ ಅವರೇನೋ ನಿನಗೂ ಸುಬ್ಬುಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಹೇಗೆ ಮಾಡಿಸ್ತಾರೆ, ಎಲ್ಲಿ ಮಾಡಿಸ್ತಾರೆ, ಸುಬ್ಬುನ ಈ ಮದುವೆಗೆ ಹೇಗೆ ಒಪ್ಪಿಸ್ತಾರೆ, ಸುಬ್ಬು ಶ್ರಾವಣಿನ ಬಿಟ್ಟು ಬರೋಕೆ ಒಪ್ಕೋತಾನ ಅಂತ. ಅಮ್ಮ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ವಿಜಯಾಂಬಿಕಾ ಮೇಡಮ್ಮು ಒಂದು ಸತಿ ಮನ್ಸು ಮಾಡಿದ್ರೆ ಮುಗೀತು, ಅವ್ರಿಗೆ ಅಸಾಧ್ಯ ಅನ್ನೋದು ಏನೂ ಇಲ್ಲ. ಅಲ್ಲಮ್ಮ, ಅವ್ರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲ್ವಾ, ಅವರು ಎಲ್ಲನೂ ಪ್ಲಾನ್ ಮಾಡಿ ಇದೇ ರೀತಿ ನಡೆಯುತ್ತೆ ಅಂತ ಅವ್ರು ನಮ್ಮ ಹತ್ರ ಹೇಳಿರ್ತಾರೆ. ಹಾಗಾದ್ರೆ ಅವ್ರ ಮಾತನ್ನ ನಂಬಿ ಈ ಮದುವೆ ವಿಷಯದಲ್ಲಿ ನಾವು ಮುಂದುವರಿಯೋಣ ಅಂತೀಯಾ? ಏನಮ್ಮ ಇದು, ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾವಿವಾಗ ಮದ್ವೆಗೆ ಏನೇನ್ ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದ್ರ ಬಗ್ಗೆ ಅಲ್ಲ. ನೋಡಮ್ಮ, ನಾವ್ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡ್ರೆ ಸುಬ್ಬು ನನ್ಗೆ ತಾಳಿ ಕಟ್ತಾನೆ, ಆ ಶ್ರಾವಣಿ ಮನೆಯಿಂದ ಹೋಗ್ತಾಳೆ. ಏನೋ ಮಗಳೇ, ಒಟ್ನಲ್ಲಿ ಆಗಾಗಿರೋ ಎಡವಟ್ಟು ಈಗ ಆಗಬಾರ್ದು ಅಷ್ಟೇ. ಸಾಧ್ಯನೇ ಇಲ್ಲ ಅಮ್ಮ. ಅವ್ರು ಒಂದ್ಸತಿ ಮನ್ಸು ಮಾಡಿದ್ದಾರೆ ಅಂದ್ಮೇಲೆ ಶ್ರಾವಣಿ ಸುಬ್ಬು ದೂರ ಆಗ್ಲೇಬೇಕಮ್ಮ. ಅವರಿಬ್ರು ಮಧ್ಯೆ ಇರೋ ಸಂಬಂಧ ಕಿತ್ತು ಹೋಗ್ಲೇಬೇಕು. ನನ್ ಜೊತೆ ಸುಬ್ಬು ಮದ್ವೆ ನಡಿಲೇಬೇಕು. ಆಯ್ತು ಮಗಳೇ, ನೀನ್ ಹೇಳಿದ ಹಾಗೆ ನಡೆದ್ಬಿಟ್ರೆ ನನಗೆ ಹಾಲು ಕುಡ್ದಷ್ಟು ಖುಷಿ ಆಗತ್ತೆ. ಏನೋ ಆ ಸುಬ್ಬು ಮೇಲಿರೋ ಪ್ರೀತಿಗೋ ಇಲ್ಲ ಅವನನ್ನ ಮದ್ವೆ ಆಗ್ಲೇಬೇಕು ಅನ್ನೋ ಹಠಕ್ಕೋ ಏನಾದ್ರೂ ಸರಿ, ನೀವಿಬ್ರು ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಆದ್ರೆ ನೋಡೋ ಜನ ಈಗಾಗ್ಲೇ ಮದ್ವೆ ಆಗಿರೋ ಜೊತೆ ಮತ್ತೆ ಮದ್ವೆ ಆಗ್ತಿದ್ದಾಳೆ ಶ್ರೀವಲ್ಲಿ ಅಂದ್ಬಿಡ್ತಾರೆ ಅನ್ನೋ ಚಿಂತೆ ಅಷ್ಟೇ. ಅಮ್ಮ, ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ. 100 ಜನ 100 ಮಾತಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇವಾಗ ನೋಡು, ನಾನೇನಾದ್ರೂ ಸುಬ್ಬುನ ಮದ್ವೆ ಆಗಿಲ್ಲ ಅಂದ್ರೆ ನಾಳೆ ದಿನ ಶ್ರಾವಣಿ ಬಂದು ನನಗ್ ಚಾಲೆಂಜ್ ಮಾಡಿದ್ದೆ ಸುಬ್ಬುನ ಮದ್ವೆ ಆಗ್ತೀನಿ ಅಂತ, ಈಗ ನನ್ ಮುಂದೆನೆ ಸೋತೋದಲ್ಲ ಅಂತ ಹೇಳ್ಬಿಟ್ರೆ? ಇಲ್ಲ ಮಗಳೇ, ಇಲ್ಲ, ನೀನ್ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅವಳು ನಿಮ್ ಜೀವನ ಹಾಳು ಮಾಡ್ದೋಳು.
ಅವಳು ಮುಂದೆ ನೀನ್ ಗೆಲ್ಲೇಬೇಕು. ಆ ಸುಬ್ಬು ಅವಳ ಕಣ್ಮುಂದೆನೆ ನಿನಗೆ ತಾಳಿ ಕಟ್ಟಬೇಕು. ಅತ್ತೆ, ಶಿವಲಿ, ಏನಿದೆಲ್ಲ? ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಈಗಾಗ್ಲೇ ಮದ್ವೆ ಆಗಿ ಸಂಸಾರ ಮಾಡ್ತಿರೋ 2 ಜೀವಗಳನ್ನ ಬೇರೆ ಮಾಡಕ್ ಹೊರಟಿದ್ದೀರಾ? ನನ್ನ ಮಗಳ ಮದುವೆ ವಿಚಾರದಲ್ಲಿ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ಅವಳಿಗೆ ಅನ್ಯಾಯ ಮಾಡಿದ್ರಲ್ಲ, ಅವಾಗ ಅದು ತಪ್ಪು ಅನಿಸ್ಲಿಲ್ವಾ ನಿನ್ಗೆ? ಅತ್ತೆ, ಅದೆಲ್ಲ ನಮಗ್ ಗೊತ್ತಿಲ್ಲದೆ ನಡೆದು ಹೋಯ್ತು. ಯಾರಿಗೂ ಯಾರ ಜೀವನನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ಉದ್ದೇಶ ಇಟ್ಕೊಂಡೆ ಅವ್ರ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಶ್ರೀವಲ್ಲಿ, ನಿನ್ನ ಮನ್ಸಲ್ಲಿ ಇಂಥ ಕೆಟ್ಟ ಯೋಚನೆ ಇನ್ನೂ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ ದೃಷ್ಟಿಲಿ ಇದು ಕೆಟ್ಟ ಯೋಚನೆ ಇರ್ಬೋದು, ಆದ್ರೆ ನನ್ ದೃಷ್ಟಿಲಿ ಇದೇ ಒಳ್ಳೇದು. ಸುಬ್ಬು ನನ್ನೋನು. ಸುಬ್ಬು ನನ್ನನ್ನ ಮದ್ವೆ ಆಗ್ಬೇಕಾಗಿತ್ತು, ಅದ್ರ ಮಧ್ಯದಲ್ಲಿ ಶ್ರಾವಣಿ ಬಂದು ಅವನ್ನ ಕಿತ್ಕೊಂಡ್ಲು. ಈಗ ನಾನು ಅಷ್ಟೇನೆ, ಅವಳಿಂದ ಸುಬ್ಬುನ ನಾನು ಮತ್ತೆ ಕಿತ್ಕೋತಿದ್ದೀನಿ. ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಣ್ಣ ಅತ್ತಿಗೆ ಜೀವನದಲ್ಲಿ ನೀನು ಬಿರ್ಗಾಳಿಯಾಗಿ ಹೋಗ್ಬೇಡ ಶ್ರೀವಲ್ಲಿ. ಇದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಖಂಡಿತ ನಾನು ಇದನ್ನ ಬಿಡಲ್ಲ.